Hello students, let us start with the concept called V-Stone bridge or V-Stone network. ಏನದು V-Stone bridge or V-Stone network ಅಂತಂದ್ರೆ a network that is used to find the unknown resistance of the given material is called as the V-Stone network ಅಂತ ಕರಿತೇವೆ, ಇಲ್ಲಾಂದ್ರೆ V-Stone bridge ಅಂತ ಕರಿತೇವೆ. A network which is used to find the unknown resistance of the given material is called as the V-Stone bridge or V-Stone network. ಇದಕ್ಕೆ V-Stone network ಅಂತ ಯಾಕೆ ಕರೆದ್ರು ಅಂತಂದ್ರೆ because this network is first time built by the V-Stone ಅನ್ನುವಂಥ ಸೈಂಟಿಸ್ಟ್. ಹಾಗಾಗಿ ಅದಕ್ಕೆ ಏನಂತ ಕರೆದ್ರು V-Stone network ಅಂತಾನೆ ಕರಿತಾ ಬರ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ಅಲ್ಲಿ deduce the balancing condition for the V-Stone bridge. ಬಹಳ ಇಂಪಾರ್ಟೆಂಟ್ ಡೆರಿವೇಶನ್ 5 ಮಾರ್ಕಿಗೆ ಇದೆ. deduce the equation ಅಥವಾ ಕಂಡೀಷನ್ ಫಾರ್ ದಿ ಬ್ಯಾಲೆನ್ಸ್ಡ್ V-Stone network. So let us deduce the equation. First we have to put the V-Stone network. V-Stone network ನೋಡ್ರಿ, simple V-Stone network. Right, so this is A, B, C, D. Okay, so here currents ಏನಂತ ತಗೋತೀನಿ, R2, this is R1 and this is R3 and this will be R4. Okay, so R2 ಇದೆ ಅಂದ್ರೆ R2 ಮುಖಾಂತರ ಕರೆಂಟ್ I2 ತಗೋತೀನಿ, I1 ಇದೆ ಅಂದ್ರೆ I1, R1 ಇದೆ ಅಂದ್ರೆ R1 ಮುಖಾಂತರ ಕರೆಂಟ್ I1 ತಗೋತೇನೆ. So then this is I4. Okay, current through G is IG ಅಂತ ತಗೋತೇನೆ. So current through R3 is I3 ಅಂತ ತಗೋತೇನೆ. Okay, so this is the V-Stone network and let this be the EMF of this cell. This is the negative terminal, this is the positive terminal, and overall current through the is I, that is represented here. So this is the V-Stone network. So what is a V-Stone network? It is a network which is used to find the unknown resistance of the given wire or given material is called as the V-Stone network. ಇದನ್ನ V-Stone ಅನ್ನುವಂಥ ಸೈಂಟಿಸ್ಟ್ ಫಸ್ಟ್ ಟೈಮ್ ಕನ್ಸ್ಟ್ರಕ್ಟ್ ಮಾಡ್ದ, ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ V-Stone ನೆಟ್ವರ್ಕ್ ಅಂತ ಕರೀತಾರೆ. ಸೊ ಮೊದಲು ಒಂದು ನೆಟ್ವರ್ಕ್ ಹಾಕಿದ್ವಿ, ದಿಸ್ ಇಸ್ ದ V-Stone ನೆಟ್ವರ್ಕ್. Now we have to deduce the balancing condition for this V-Stone bridge. Okay, let us start it. So KVL ಮತ್ತು KCL ಅನ್ನ ಆಲ್ರೆಡಿ ಕಲ್ತಿದ್ದೀವಿ. KVL ಅಂಡ್ ಸೊ ಅಂಡ್ KCL. ಫಸ್ಟ್ ಇಲ್ಲಿ ಒಂದು KCL, ಇಲ್ಲೊಂದು KCL ಅನ್ನ ಅಪ್ಲೈ ಮಾಡ್ತೀವಿ. ಜಸ್ಟ್ ದಟ್ಸ್ ಇಟ್. ನಾನು ಅಪ್ಲೈಯಿಂಗ್ B, KCL to the B, this node apply ಮಾಡಿದ್ರೆ what is KCL? The algebraic sum of current at a node or a junction is equal to 0. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ the algebraic sum of current entering the node is equal to the algebraic sum of current leaving the node. Okay, ಈಗ ಇರುವಂತ ಕರೆಂಟ್ ಯಾವ್ಯಾವ ಹೇಳು, ದಟ್ ಈಸ್ I2. ಮತ್ತೆ ಲೀವ್ ಆಗ್ತಾ ಇರೋ ಕರೆಂಟ್ ಯಾವ್ಯಾವ ಹೇಳು, I4. ಓಕೆ, ಲೆಟ್ ಇಷ್ಟ ಬರ್ಬಿಡೋದು, ನಂಬರ್ 1 ಅಂದ್ಬಿಡ್ತೇನೆ. ನೆಕ್ಸ್ಟ್ ಸಿಮಿಲರ್ಲಿ
ಡಿಗೆ ಅಪ್ಲೈ ಮಾಡೋನು. ಸೊ ಡಿ ನೋಡಲ್ಲಿ ಎಂಟರ್ ಆಗ್ತಾ ಇರುವಂತಹ ಕರೆಂಟ್ಗಳು ಯಾವ್ಯಾವ ನೋಡ್ರಿ, I1, ದಿಸ್ IG ಅಂಡ್ I3 ಈಸ್ ಲೀವಿಂಗ್, ರೈಟ್. ಸೊ ಅದನ್ನ ಆಸ್ ಮಾಡ್ತೇನೆ ಇಲ್ಲಿ ನೋಡ್ರಿ. ಸೊ I1 ಈಸ್ entering plus IG is entering, right, is equal to I3 is leaving. So this is equation number 2. ಏನೇನು ಚೇಂಜಸ್ ಮಾಡೋದು ಬೇಡ, ಹೆಂಗಿದೆ ಹಂಗೆ ಬರೆಯೋದು. ಓಕೆ, ನೆಕ್ಸ್ಟ್ ಅಪ್ಲೈ KVL. ಈಗ ಇಲ್ಲಿ ಎರಡು ಲೂಪ್ ಅದಾವ ಇಲ್ಲಿ ನೋಡ್ರಿ. ಒಂದು ಲೂಪ್ ಇದೆ ಇಲ್ಲಿ, ಇಲ್ಲೊಂದು ಲೂಪ್ ಇದೆ. ಇದೆಲ್ಲ ಎರಡಕ್ಕೂ ಸಪ್ರೇಟ್ ಮಾಡ್ತೀರಿ. ಸೊ ಹೆಂಗೆ ಅಪ್ಲೈ ಮಾಡ್ತಿರೋದು, ಅಪ್ಲೈಯಿಂಗ್ KVL ಟು ದಿ ಲೂಪ್. ಯಾವ ಲೂಪ್? A B D A B D ಅಂಡ್ ಅಗೇನ್ A. ಕ್ಲೋಸ್ಡ್ ಲೂಪ್ ಅಲ್ಲ, ಕ್ಲೋಸ್ಡ್ ಲೂಪಿಗೆ ಬರಬೇಕು. ಸೊ ಯಾವಾಗಲೂ KVL ಅಪ್ಲೈ ಮಾಡುವಾಗ ಸೈನ್ ಕನ್ವೆನ್ಷನ್ ಹೆಂಗ್ ಮಾಡ್ತೀರಿ? ಅಲಾಂಗ್ ಇತ್ತು ಅಂದ್ರೆ ನೆಗೆಟಿವ್, ಅಪೋಸಿಟ್ ಇತ್ತು ಅಂದ್ರೆ ಪಾಸಿಟಿವ್. ಅಲಾಂಗ್ ದಿ ಕನ್ಸಿಡರ್ಡ್ ಡೈರೆಕ್ಷನ್ ಇತ್ತು ಅಂತಂದ್ರೆ ನೆಗೆಟಿವ್, NCERT ಬುಕ್ ಅಲ್ಲಿ ಕೊಟ್ಟಿದ್ದಾನೆ ನಾವು ಮಾಡಬೇಕು ನೆಗೆಟಿವ್. ಅಪೋಸಿಟ್ ಇತ್ತಂದ್ರೆ ಪಾಸಿಟಿವ್. ಇದು ಹೆಂಗೆ? ಅಲಾಂಗ್ ಇದೆ, ಅದಕ್ಕಾಗಿ ಹಿಂಗೆ ಬರಿತೀರಿ I2 R2, ರೈಟ್. ಸೊ ಬಟ್ ಅಲಾಂಗ್ ಇದೆ R2. ಇಲ್ಲಿ ಬಂದ್ರೆ ಇದೆ, ಹಾಗಾಗಿ ಮೈನಸ್ IG, ರೈಟ್. ಇಲ್ಲಿ ಅಪೋಸಿಟ್ ಇದೆ ಅಂತಂದ್ರೆ ಮೈನಸ್ I1 R1, ಬಟ್ ಇದು ಅಪೋಸಿಟ್ ಇರೋದ್ರಿಂದ ದಟ್ ಈಸ್ ಪ್ಲಸ್ ಈಸ್ ಈಕ್ವಲ್ ಟು 0, ರೈಟ್ ಬಿ. ಓಕೆ, ನಾವು ಮೈನಸ್ ಇರೋದೆಲ್ಲ ಆ ಕಡೆ ಹಾಕೊಂಡ್ಬಿಡ್ತೇನೆ. I1 R1 ಮಾತ್ರ ಈ ಕಡೆ ಉಳಿತು, ಈ ಕಡೆ ಎಲ್ಲ ಇದು ಈ ಕಡೆ ಹೋದ್ರೆ I2 R2 ಪ್ಲಸ್ IG. So this is equation number 3. Okay, next KVL to the loop. ಯಾವ್ದು ನೋಡಿ ಈಗ? B C D B ಗೆ ಅಪ್ಲೈ ಮಾಡೋಣ. ಏನಾಗುತ್ತೆ? ಸೊ ಇದು ಅಲಾಂಗ್ ಇದೆ, ಹಾಗಾಗಿ ಮೈನಸ್ I4 R4, ರೈಟ್, ಅಲಾಂಗ್ ಇದೆ. ಇಲ್ಲಿ ಬಂದ್ರೆ ಇದು ಪ್ಲಸ್ I3 R3, ರೈಟ್. ಬಂದ್ರೆ ಇದು ಅಪೋಸಿಟ್ ಇದೆ, ಹಾಗಾಗಿ ಪ್ಲಸ್ IG ಈಸ್ ಈಕ್ವಲ್ ಟು 0. ಸೊ ಆ ಕಡೆ ಹಾಕೊಂಡ್ಬಿಡ್ತೇನೆ. ಹಾಕೊಂಡ್ರೆ ಏನಾಗುತ್ತೆ ನೋಡ್ರಿ, I3 R3 ಪ್ಲಸ್ IG ಈಸ್ ಈಕ್ವಲ್ ಟು I4 R4. ಏನೇನು ಮಾಡೋದಿಲ್ಲ, ಜಸ್ಟ್ ಮೈನಸ್ ಇರೋದು ಆ ಕಡೆ ಹಾಕೊಂಡ್ಬಿಟ್ರಿ. ಏನು ಬಂತು? ಇಕ್ವೇಶನ್ ಬಂತು. ಇಕ್ವೇಶನ್ 4 ಅಂದ್ರಿ, ಇಕ್ವೇಶನ್ 1 2 3 4 ಆಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರಿ. ಜಸ್ಟ್ ವಾಟ್ ಯು ಡಿಡ್ ಓನ್ಲಿ ಟು ದ ನೋಡ್ B ಅಂಡ್ D KCL ಅಪ್ಲೈ ಮಾಡಿದ್ರಿ, ಅಂಡ್ ಟು ದ 2 ಲೂಪ್ಸ್ KVL ಅಪ್ಲೈ ಮಾಡಿದ್ರಿ. ಇಕ್ವೇಶನ್ಸ್ ಬಂತು, ಆಸ್ ಇಟ್ ಈಸ್ ಬರೆದ್ಬಿಟ್ಟಿರಿ, ಮುಗಿದೋಯ್ತು. ಓಕೆ, ಫಾರ್ ದಿ network to be balanced, current through the galvanometer should be 0. ದಟ್ ಈಸ್ IG ಈಸ್ ಈಕ್ವಲ್ ಟು ಏನಾಗಬೇಕು? 0 ಆಗಬೇಕು. ಹೌದು, ಇದು ನೆಟ್ವರ್ಕ್ ಬ್ಯಾಲೆನ್ಸ್ ಆಗಬೇಕಾಗಿತ್ತು ಅಂತಂದ್ರೆ ದಿಸ್ ಕರೆಂಟ್ ಥ್ರೂ ದಿಸ್ ಲೈನ್ ದಟ್ ಈಸ್ BD ಅಥವಾ ಗ್ಯಾಲ್ವನೋಮೀಟರ್ ಏನಾಗಬೇಕು? 0 ಆಗಬೇಕು, ರೈಟ್, 0 ಆಗಬೇಕು. ದಟ್ ಈಸ್ ವೈ IG ಈಸ್ ಈಕ್ವಲ್ ಟು 0. ಸೊ IG
ಈಗ ಪುಟ್ IG is equal to 0 in equation 1 to equation 4. 1ರಿಂದ 4 is equal to 0 ತುಂಬಿಡ್ರಿ. ಇಲ್ಲಿ ತುಂಬಿದ್ರೆ I2 I0 ಆದರೆ I2 is equal to I4. ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲಿ ತುಂಬಿದ್ರೆ I1 IG0 ಆದರೆ I1 is equal to I3, ರೈಟ್. ಇಲ್ಲಿ ತುಂಬಿದ್ರೆ ಸಿ I1 R1 is equal to I2 R2. ಓಕೆ, IG0 ಆದರೆ ಇಷ್ಟೇ ಬಂತು, ರೈಟ್. ಅಪ್ಪಿ ದಿಸ್ I will call as equation number 5. and equation ಇದ್ರೊಳಗೆ ತುಂಬಿದ್ರೆ ನೋಡ್ರಿ, ಈಗ I3 as it is, R3 as it is, plus IG0 ತುಂಬಿದ್ರೆ ಇದು 0 ಆಗಿಬಿಡ್ತು. this term becomes 0 is equal to ಏನಾಯ್ತು I4 R4, right. so let this be equation number 6, right. ಇವಾಗ ಏನು ಮಾಡ್ತೀರಿ, put I2 is equal to I4 and I1 is equal to I3 in ಎರಡರಲ್ಲಿ ಯಾವುದಾದ್ರು equation ಅಲ್ಲಿ, in equation number 5 ಒಳಗೆ ತುಂಬ್ತೀರಿ. 5 ಒಳಗೆ ತುಂಬ ಏನಾಯ್ತು ನೋಡು, I1 ಅಂದ್ರೆ ಏನು, ವಾಟ್ ಈಸ್ I1 is equal to I3 R1 is equal to I2 ಅಂದ್ರೆ ಏನು I4 R2, ರೈಟ್. ತುಂಬಿಟ್ರಿ, I1 ಇದ್ದಲ್ಲಿ I3 ತುಂಬಿದ್ರಿ, I2 ಇದ್ದಲ್ಲಿ I4 ತುಂಬಿದ್ರಿ. equation number 7. okay, now divide equation 6 by equation 7. 6 7 ಡಿವೈಡ್ ಮಾಡ್ತೇನೆ. then I3 R3 divided by I3 R1 is equal to I4 R4 divided by I4 R2, right. so ಇವಾಗ ಏನಾಗುತ್ತೆ ನೋಡು, get cancelled. what ಫೈನಲಿ ಉಳಿದಿದ್ದೇನು, R3 by R1 is equal to R4 by R2. so this is the balanced condition for the Wheatstone network by using Kirchhoff's law. ಇಷ್ಟು ಮಾಡಿದರೆ you will get 5 marks. very important and very easy derivation. so ನೋಡ್ರಿ, ಇದ್ರೊಳಗೆ if this as unknown, ನಾನು ಮೊದಲೇ ಹೇಳಿದೆ, this Wheatstone network is used to find the unknown resistance of the given value. ಇವು ಮೂರು ನೌನ್ ವ್ಯಾಲ್ಯೂಸ್ ಅದಾವ, ಅನ್ನೌನ್ ಐತಿ. ಅವಾಗ ಇದನ್ನ ಯೂಸ್ ಮಾಡ್ಕೊಂಡು ಕಂಡು ಹಿಡಿಬಹುದನ್ನು ನೋಡ್ರಿ. ಸೊ ನಾವು R4 is equal to ಏನಾಗ್ತದೆ, R4 is equal to ಇವೆಲ್ಲ ಈ ಕಡೆ ಬಂತಂದ್ರೆ R3 by R2 into R3 by R1 into R2. so by this equation we can calculate unknown resistance R4 ಅಲ್ಲ. so that's it. this is the balanced Wheatstone network. ಓಕೆನಾ. ಓಕೆ, ಇದ್ರ ಮೇಲೆ ಸಾಕಷ್ಟು ಪ್ರಾಬ್ಲಮ್ ಕೊಡ್ತಾನೆ, ಇದೇ ರೀತಿ ಪ್ರಾಬ್ಲಮ್ ಕೊಟ್ಬಿಡ್ತಾನೆ. ಇದೇನು ಡೈಗ್ರಾಮ್ ಕೊಟ್ಟಿದ್ದಾನೆ, ಹೆಂಗಾನ ಒಂದು ಡೈಗ್ರಾಮ್ ಕೊಟ್ಟು ನಿಮಗೆ